ಇನ್ನು ಟ್ರಾಲಿ ಬ್ಯಾಗ್ನಲ್ಲಿ ಅಡಗಿಸಿಕೊಂಡು ಡ್ರಗ್ಸ್ ತರ್ತಿದ್ದ ವಿದೇಶಿ ಪ್ರಜೆಗಳು ಲಾಕ್ ಆಗಿದ್ದಾರೆ. ಸಿಸಿಬಿ ಪೊಲೀಸರಿಂದ 3 ನೈಜೀರಿಯಾ ಡ್ರಗ್ ಪೆಡ್ಲರ್ ಇದ್ರು. ಈ ಟ್ರಾಲಿಯಲ್ಲಿ ತುಂಬಿಸ್ಕೊಂಡು ಬರ್ತಾ ಇರತಕ್ಕಂಥ ನೈಜೀರಿಯಾ ಮೂಲದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇವಾಗ ಅವರಿಂದ ಈ ಡ್ರಗ್ ಆಗಿರಬಹುದು, MDMA ಆಗಿರಬಹುದು, ಕ್ರಿಸ್ಟಲ್ ಆಗಿರಬಹುದು, ಎಲ್ಲವನ್ನು ಅವರಿಂದ ಜಪ್ತಿ ಮಾಡಲಾಗಿದೆ. ಸೊ ಇವಾಗ ಅವರನ್ನು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿ ಟ್ರಾಲಿಯಲ್ಲಿ ತುಂಬಿಕೊಂಡು ಬರ್ತಾ ಇದ್ರು ಅಂತ ಹೇಳಿ. ಸೊ ದೃಶ್ಯದಲ್ಲಿ ಗಮನಿಸ್ತಾ ಇರೋರು ಅರೆಸ್ಟ್ ಆಗಿರ್ತಕ್ಕಂಥದ್ದು. ವೀಕ್ಷಕರೇ, ಈ ಡ್ರಗ್ ಏನಿದೆ ನೋಡಿ, ಈ ನೈಜೀರಿಯಾ ಮೂಲದ ವಿದೇಶಿಗರು ಇವರೆಲ್ಲ. ಸೊ ಭಾರತಕ್ಕೆ ತಂದು ಡ್ರಗ್ಗನ್ನು ಮಾರಾಟ ಮಾಡುವ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಪೊಲೀಸ್ನವ್ರ ಕೈಲಿ ತಗಲಾಕೊಂಡಿರ್ತಕ್ಕಂಥದ್ದು. ಸೊ ಅವರನ್ನು ಇವಾಗ ಪೊಲೀಸವರು ಅರೆಸ್ಟ್ ಮಾಡಿ ಅವರಲ್ಲಿರ್ತಕ್ಕಂಥ ಡ್ರಗ್ ಆಗಿರ್ಬೋದು, ಆ ಕೃತ್ಯಕ್ಕೆ ಬಳಸಿರತಕ್ಕಂಥ ವಸ್ತುಗಳಾಗಿರ್ಬೋದು, ಪೊಲೀಸರ ಬಂಧಿಗೆ ಆಗಿದ್ದಾರೆ ಸದ್ಯಕ್ಕೆ. ಇನ್ನು ಸಿಸಿಬಿ ಪೊಲೀಸರು ಇವರಿಂದ 3 ಜನ ಡ್ರಗ್ಸ್ ಟ್ರೇಡರ್ಸ್ನ ಬಂಧಿಸಿದ್ದಾರೆ. ಇವರು ಒಟ್ಟು 21 ಕೋಟಿ ಮೌಲ್ಯದ 10 kg 270 ಗ್ರಾಂ ಡ್ರಗ್ಸ್ ಅನ್ನ ಸಾಗಿಸ್ತಾ ಇದ್ರು. ಈ ವೇಳೆ ಪೊಲೀಸ್ನವರಿಗೆ ಸಂಪೂರ್ಣ ಮಾಹಿತಿ ಪಡೆದ ಪೊಲೀಸ್ನವರು ಇವ್ರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಇವರ ಹತ್ರ 4 ಫೋನ್, 2 ದ್ವಿಚಕ್ರ ವಾಹನ ಹಾಗೂ ಕೃತ್ಯಕ್ಕೆ ಬಳಸಿದ ಎಲ್ಲ ವಸ್ತುಗಳನ್ನು ಸಮೇತ ಇವರು ಸೀಜ್ ಮಾಡಿದ್ದಾರೆ. ಇನ್ನು ಮಾದ್ನಾಯ್ಕನಹಳ್ಳಿ ಸಮೀಪದಲ್ಲಿ ಮತ್ತು ಮಾದ್ನಾಯ್ಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೈನಮಂಗಲ ಅನ್ನೋದಲ್ಲಿ ವಾಸವಾಗಿದ್ರು. ಇವರು ನೈಜೀರಿಯಾದ ಬೇರೆ ಬೇರೆ ಪೆಡ್ಲರ್ಗಳಿಂದ ಈ ಒಂದು ಸಪ್ಲೈಯನ್ನು ಮಾಡ್ಕೊಂತ ಇದ್ರು. ಈ ಏನು ಪೆಡ್ಲರ್ಸ್ಗಳಿದ್ರು ಇವರು ಮೂಲವಾಗಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮತ್ತು IT ವಿದ್ಯಾರ್ಥಿಗಳಿಗೆ ಇಂಥವ್ರನ್ನೇ ಟಾರ್ಗೆಟ್ ಮಾಡಿ ಏನು ಡ್ರಗ್ಸ್ನ ಮಾರಾಟ ಮಾಡ್ತಾ ಇದ್ರು. ಈ ವೇಳೆ ಖಚಿತ ಮಾಹಿತಿಯನ್ನು ಪಡೆದುಕೊಂಡ ಪೊಲೀಸರು ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.